ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಇದ್ದಂತಹ ಕೊನೆಯ ದಿನಾಂಕವನ್ನ 11ನೇ ತಾರೀಕಿನ ತನಕ ವಿಸ್ತರಣೆ ಮಾಡಲಾಗಿದೆ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇದರ ಬಗ್ಗೆ ಅಧಿಕೃತವಾಗಿ ಇವತ್ತು ಒಂದು ಸರ್ಕ್ಯುಲರ್ ಅನ್ನು ಹೊರಡಿಸಿದ್ದಾರೆ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು, ಅಪ್ಲಿಕೇಶನ್ ಅನ್ನ ಹಾಕೋಕೆ ಲಾಸ್ಟ್ ಡೇಟ್ 11 ಜನವರಿ 2025. ಸೊ ಇದರ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆ ಇವತ್ತು ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿದೆ. ಇಲ್ಲಿ ನಾವು ಮೊದಲು ಕೊಟ್ಟಂತಹ ಒಂದು ವೇಳಾಪಟ್ಟಿಯನ್ನ ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11 ಜನವರಿ 2025 ಅಂದ್ರೆ ನಾಳೆ ಲಾಸ್ಟ್ ಡೇಟ್. ಹಾಗೇನೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನ ಪ್ರಕಟಿಸುವಂತಹ ದಿನಾಂಕ 13 ಜನವರಿ 2025 ಸೋಮವಾರ ನಿಮ್ಮ ಒಂದು ಓವರ್ ಆಲ್ ಮೆರಿಟ್ ಲಿಸ್ಟ್ ಬರ್ತದೆ. ಹಾಗೇನೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಅರ್ಜಿಯನ್ನ ಎಡಿಟ್ ಮಾಡಲು ಅವಕಾಶ, ಏನಾದ್ರು ಎಡಿಟ್ ಮಾಡ್ಕೊಳ್ಳಿಕ್ಕೆ ಇದ್ರೆ 13 ಮತ್ತು 14ನೇ ತಾರೀಕಿಗೆ ನೀವು ಎಡಿಟ್ ಮಾಡ್ಕೊಳ್ಬಹುದು. ಸೊ ಮುಂದೆ ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸುವಂತಹ ದಿನಾಂಕ ಅಂದ್ರೆ ವರ್ಕ್ ಲೋಡ್ ಅನ್ನ ಅವರು ಪಬ್ಲಿಷ್ ಮಾಡುವಂತಹ ದಿನಾಂಕ 16 ಜನವರಿ 2025. ಹಾಗೇನೆ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ. ಸೊ ಇದು 20 ತಾರೀಕಿನಿಂದ ಆರಂಭ ಆಗಿ 29 ತಾರೀಕಿನವರೆಗೆ ನಡೀತದೆ. ಸೊ ಇದು ಪ್ರೀವಿಯಸ್ ಶೆಡ್ಯೂಲ್ ಅಲ್ಲಿ ಯಾವ ತರ ಹೇಳಿದ್ರು ಅದೇ ತರ ನಡೀತದೆ. ಹಾಗೇನೆ ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡಂತಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ 30 ಜನವರಿ 2025 ಈ ಒಂದು ಕಾಲೇಜ್ ಅಲಾಟ್ಮೆಂಟ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬಯಸುವಂತವರು ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ, UGC ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು ಅಂತವ್ರು ಮಾತ್ರ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಹಾಕಬಹುದು.